ಕಾಂಗ್ರೆಸ್ ಕೇವಲ 1ರಲ್ಲಿ ಮಾತ್ರ ಮುನ್ನಡೆ ಇದೆ. ಬಿಜೆಪಿ 33, ಆಮ್ ಆದ್ಮಿ ಪಾರ್ಟಿ 23, ಮ್ಯಾಜಿಕ್ ನಂಬರ್ 36. ಆದರೆ ಇವು ಆರಂಭಿಕ ಟ್ರೆಂಡ್ಗಳು ಮಾತ್ರ. ಕೊನೆಯ ಸುತ್ತಿನ ಮತ ಎಣಿಕೆ ಬರುವವರೆಗೂ ಕೂಡ ಕಾಯಬೇಕಾಗತ್ತೆ. ಆಶ್ಚರ್ಯಕರ ರೀತಿಯಲ್ಲಿ ದಿಲ್ಲಿಯ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಓಖ್ಲಾ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಬಿಜೆಪಿ 35, ಆಪ್ 22. ಆರಂಭಿಕ ಮುನ್ನಡೆಗಳಲ್ಲಿ ಮ್ಯಾಜಿಕ್ ನಂಬರ್ ತಲುಪಿದ ಬಿಜೆಪಿ 36, ಆಮ್ ಆದ್ಮಿ ಪಾರ್ಟಿ 22. ಆರಂಭಿಕ ಟ್ರೆಂಡ್ ನಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ ತಲುಪಿದೆ. ಬಿಜೆಪಿ 36, ಆಮ್ ಆದ್ಮಿ ಪಾರ್ಟಿ 22, ಕಾಂಗ್ರೆಸ್ 1. ಆರಂಭಿಕ ಟ್ರೆಂಡ್ಗಳು ಬಿಜೆಪಿ ಮ್ಯಾಜಿಕ್ ನಂಬರ್ ತಲುಪಿದೆ. 37ಕ್ಕೆ ಬಿಜೆಪಿಯ ಮುನ್ನಡೆಗಳು ಏರಿಕೆಯಾಗಿವೆ. ಕಾಂಗ್ರೆಸ್ನ ದೇವೇಂದ್ರ ಯಾದವ್ ಕೇವಲ 1 ಸೀಟ್ನಲ್ಲಿ ಮಾತ್ರ. ದೇವೇಂದ್ರ ಯಾದವ್ ಅಲ್ಲಿನ ರಾಜ್ಯ ಅಧ್ಯಕ್ಷರು ಬಾಗ್ಲಾ ಕ್ಷೇತ್ರದಿಂದ ಅವರು ಮಾತ್ರ ಮುಂದಿದ್ದಾರೆ. ಕಾಂಗ್ರೆಸ್ಗೆ ಕೇವಲ 1 ಸೀಟ್ನಲ್ಲಿ ಮಾತ್ರ ಮುನ್ನಡೆ. ಬಿಜೆಪಿ 36, ಆಮ್ ಆದ್ಮಿ ಪಾರ್ಟಿ 22. ಆರಂಭಿಕ ಮುನ್ನಡೆಗಳಲ್ಲಿ ಮ್ಯಾಜಿಕ್ ನಂಬರ್ ತಲುಪಿದ ಬಿಜೆಪಿ ಕಳೆದ 27 ವರ್ಷಗಳಲ್ಲಿ ಆರಂಭಿಕ ಮುನ್ನಡೆಯಲ್ಲೂ ಕೂಡ ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನು ತಲುಪಿದ್ದು ಇದೇ ಮೊದಲ ಬಾರಿ. 93ರಲ್ಲಿ ದಿಲ್ಲಿ ವಿಧಾನಸಭಾ ರಚನೆಯಾದ ನಂತರ ಮೊದಲ ಬಾರಿ ಏನು ಬಿಜೆಪಿ ಅಧಿಕಾರವನ್ನು ಹಿಡಿದಿತ್ತು ಮದನ್ ಲಾಲ್ ಖುರಾನಾ ನೇತೃತ್ವದಲ್ಲಿ. ಆಗ 3 ಮುಖ್ಯಮಂತ್ರಿಗಳನ್ನು ಕಂಡ ನಂತರ ಬಿಜೆಪಿಗೆ ಯಾವತ್ತೂ ದಿಲ್ಲಿಯಲ್ಲಿ ಗೆಲುವು ಸಿಕ್ಕಿಲ್ಲ. ಆರಂಭಿಕ ಮುನ್ನಡೆಗಳು ಬಿಜೆಪಿ ಮ್ಯಾಜಿಕ್ ನಂಬರ್ ತಲುಪಿದೆ. ಬಿಜೆಪಿ 36, ಆಮ್ ಆದ್ಮಿ ಪಾರ್ಟಿ 23. ಕಾಂಗ್ರೆಸ್ ಕೇವಲ 1 ಸ್ಥಾನ ಮಾತ್ರ. ಬಿಜೆಪಿ ಗೆಲ್ಲಲು ಸಾಧ್ಯವಾಗದ ರಾಜ್ಯಗಳಲ್ಲಿ ಹರಿಯಾಣ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿತ್ತು. 3ನೇ ರಾಜ್ಯ ದಿಲ್ಲಿ. ಇಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮತ ಎಣಿಕೆಯ 45 ನಿಮಿಷಗಳ ನಂತರ 36 ಬಿಜೆಪಿ, 23 ಆಮ್ ಆದ್ಮಿ ಪಾರ್ಟಿ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಆತಿಶ್ ಸಿಂಗ್ ಸ್ವತಃ ಮುಖ್ಯಮಂತ್ರಿ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಕಾಲ್ಕಾಜಿಯಲ್ಲಿ. ಆಮ್ ಆದ್ಮಿ ಪಾರ್ಟಿಯಿಂದ ಬಿಜೆಪಿಗೆ ಬಂದಿದ್ದ ಕಪಿಲ್ ಮಿಶ್ರಾ ಮತ್ತು ಗೆಹ್ಲೋಟ್ ಇಬ್ಬರೂ ಕೂಡ ಮುನ್ನಡೆಯಲ್ಲಿದ್ದಾರೆ. ಸರಳ ಬಹುಮತದತ್ತ ದಾಪುಗಾಲು ಅನ್ನೋದು ಇಟ್ ಇಸ್ ಟು ಅರ್ಲಿ. ವಿ ಶುಡ್ ವೇಟ್ ಟಿಲ್ 11 o'clock. ಯಸ್, 11 ಗಂಟೆಗೆ ಕ್ಲಾರಿಟಿ ಸಿಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.